ಮನೆ ಒಳಗೆ ಕಾಲಿಟ್ಟೆ ಅಂದ್ರೆ ಆಕೆನ್ ತುಳಿದು ಬಿಡ್ತೀನಿ ನಡಿ ನೀನು ತವ್ರ ಮೇಲೆ ನಡಿ. ಎಂಥ ನಾಟಕ ಮಾಡ್ತಾವ ನೋಡಿ ಅವಳು. ನೀವೆಲ್ಲ ನಾಟಕ ನನ್ನ ಮುಂದೆ ಮಾಡಕ್ಕೆ ಹೋಗ್ಬೇಡ. ಹೋಗಿ ನಿಮ್ಮ ತಂದೆ ತಾಯಿ ಮನೆಗೆ ಏನಾದ್ರು ಮಾಡು. ನಾ ಏನ್ ಮಾಡೀನಿ? ನಾ ಭಾಳ ಚಂದ ಮಾಡಲ್ಲೇನು ನಿನ್ ಜೋಡಿ? ಹೊಲ್ದಾಗ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಮನ್ಯಾಗ ಮಾಡ್ತೀನಿ, ಹುಡ್ರು ಚಂದ ನೋಡ್ಕೊಂಡು ಹೋಗ್ತೀನಿ. ಏನೋ ಒಂದು ಸಿಟಿಗೆ ಹೋಗಿ ಒಂದು ಸೀರೆ ತಗೊಂಬರ್ತೀನಿ ಅಂತ ಹೇಳಿದ್ನಿ, ಅದು ಅರ್ಧೋಗೈತೆ ಅಂತ ಅದಕ್ಕೆ ಕೇಳಿದೆ ನಿನ್ನಲ್ಲಿ. ಅದಕ್ಕೆ ನೀ ಇಷ್ಟು ಮಾತಾಡ್ತಿದ್ಯೇನು? ನನ್ ಕಂಡ ನಿನಗೆ ಯಾಕೆ ಆಗಿ ಬರಲ್ಲ? ಮುಂಜಾಲಿನ ಸಂಜೆ ತನಕ ಬೈದಿದ್ದು ನನ್ನ ಕಂಡ್ರೆ ಒಟ್ಟೆ ಸೇರೋದಿಲ್ಲ ನೀನು. ಹೋಗಲೇ ಹೋಗ ಆ ಕಡೆ. ಹೇಳಿಲ್ಲ ನೀನು ತವ್ರ ಮನೆಗೆ ಹೋಗಂತ, ಮತ್ತು ನನಗೆ ಎದುರು ಮಾತಾಡ್ತಿದ್ದಿ. ನಿನಗೇನು ಮುದ್ದು ಮಾಡ್ಬೇಕು ನಾನು? ನೀನು ಮಾಡೋ ಚಾಳಕ್ಕೆ ನೀನು ಅವಾಗೆ ಒದ್ದುಗೊಡಿಸ್ಬೇಕು ನಾನು. ಇಷ್ಟು ವರ್ಷ ಇಟ್ಕೊಂಡಿದ್ದೆ ದೊಡ್ಡದಾಗ್ಯದ. ಈಗ ಓದ್ತ್ಯಾ ಏನಂತಿ? ನೀನು ಐಶ್ವರ್ಯ ಆಗಿದ್ದಿ, ನಿನ್ನ ಸೇರ್ತೀನಿ. ನೀನು ನೋಡಿದ್ರೆ ಉಣಕ್ಕೆ ಹೋಗಲ್ಲ. ಇಂಥವೆಲ್ಲ ಮಾತಾಡೋಕೆ ಕಲ್ತಿದ್ದು ನೋಡು. ಅಲ್ಲಿ ಚಂದ ಸಂಸಾರ ಮಾಡಿದ್ರೆ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ಅಲ್ಲಲ್ಲಿ ಏನು ಮಾಡ್ತೀನಿ ನೀನು? 2 ದಿನ ಆಯಿತು ಅಡುಗೆ ಮಾಡೋದು ಮಕ್ಕೋದು ಎಮ್ಮೆ ಮಕ್ಕೊಂಡಾಗ. ಅಲ್ಲಿ ಹೊಲ್ದಾಗ ಕೆಲಸ ಹಂಗೆ ಬಿದ್ದಾವ. ಹುಡ್ರು ನಾನೇ ರೆಡಿ ಮಾಡಿ ಕಳಿಸ್ಲತ್ತೀನಿ. ಏನು ಮಾಡ್ತೀನಿ ಅಂತದು? ನಾನೇನು ಇಷ್ಟು ದಿನ ಹೊಲ ಮನೆದಾಗ ಏನು ಕೆಲಸನೇ ಮಾಡಿಲ್ಲೇನು? ಏನೋ 2 ದಿನ ಆಯ್ತು ಕೈ ಕಾಲು ಸುರನತ್ತಾವ, ಅದಕ್ಕೆ ಅಡಿಗೆ ಮಾಡಿ ಮಕ್ಕೊಂಡೀನಿ. ಭಾರಿ ಮಾಡ್ತಿದ್ದಿ. ನಿನ್ಗೆ ಏನೋ ರೋಗ ಇದ್ದಂಗೆ ಕಾಣ್ತದ. ನಿಮ್ಮಪ್ಪ ಮೋಸ ಮಾಡಿ ನಾನು ಕಟ್ಟಿಬಿಟ್ಟನ. ವರದಕ್ಷಿಣೆ ಕೊಡಂತ ಇದ್ರ ನನಗೆ 3 ಜನ ಹೆಣ್ಮಕ್ಳು ಯಾರಪ್ಪ, ನಾ ಕೂಲಿ ಕೆಲಸ ಮಾಡ್ತೀನಿ, ಎಲ್ಲಿಂದ ಕೊಡ್ಲಿ ಅಂತೇಳಿ ಕಣ್ಣೀರಾಕಿ ನನಗೆ ಮೋಸ ಮಾಡಿ ಕಟ್ಟಿಬಿಟ್ಟನ. ನನ್ನ ಬೇಕಿದ್ರೆ ಕಡ್ಲೆ ತಗೊಂಡ್ ಸಣ್ಣ ಕಡ್ದು ಬಿಡ್ರಿ. ನಮ್ಮ ಅಪ್ಪ ಅಮ್ಮಗ ಅನ್ಬೇಡ್ರಿ. ನಮ್ಮ ಅಪ್ಪ ಅಮ್ಮ ಏನ್ ಮೋಸ ಮಾಡ್ಯಾರ ನಿಮಗ? ನನ್ನ ನೋಡಕ್ ಬಂದಾಗ ನಮ್ಮಪ್ಪ ಎಲ್ಲ ಹೇಳಿದ್ರೆ ಅದಕ್ಕೆಲ್ಲ ಒಪ್ಪಿಕೊಂಡು ನನ್ನ ಮದುವೆ ಮಾಡ್ಕೊಂಡ್ ಬಂದಿರಿ. ಅವಾಗ ಏನ್ ಅಂದಿಲ್ಲ, ಈಗ ಯಾಕೆ ಅನ್ನತ್ತೀರಿ? ಈಗ ಯಾಕೆ ಅನ್ಕತ್ತೀನಿ? ನಿಮ್ಮ ಅಪ್ಪನ ಅಣ್ಣ ಅದಲ್ಲ ಅವ, ನಿಮ್ಮ ದೊಡ್ಡಪ್ಪ. ಅವ ಮಗಳಿಗೆ ನೋಡು 3 ತೊಲೆ ಬಂಗಾರ ಕೊಟ್ಟಾನ, 2 ಎಕರೆ ಹೊಲ ಕೊಟ್ಟಾನ, ಆ ಸಿಟಿಯಾಗ ಒಂದು ಸೈಟ್ ಕೊಡ್ಸ್ಯಾನ. ಮಾಡಿದ್ರೆ ಹಂಗೆ ಮಾಡಬೇಕು. ನಿಮ್ಮ ಅಪ್ಪನೂ ಅದಾನ. ವರದಕ್ಷಿಣೆ ಕೇಳಿದ್ರೆ ನನ್ನ 3 ಜನ ಮಕ್ಕಳಾರ, ನಾ ಕೂಲಿ ಕೆಲಸ ಮಾಡ್ತೀನಿ. ಬರೀ ಹಳದಾಯ್ತು ನಿಮ್ಮದು. ನಮ್ ದೊಡ್ಡಪ್ಪಂದು ಸಿಟಿಯಾಗ ಹಣ್ಣಿನ ವ್ಯಾಪಾರ ಅದ, ಇರೋದೇ ಒಬ್ಬ ಮಗಳು, ಅದಕ್ಕೆ ಅಷ್ಟೆಲ್ಲ ಕೊಟ್ಟಾರ. ನಮ್ಮಪ್ಪ ಏನ್ ಕೊಡ್ತಾರ? ಮಾಡದೇ ಕೂಲಿ ಕೆಲಸ. ನಮ್ಮ ಮೂವರನ್ನ ಸಾಕಿ ಮದುವೆ ಮಾಡಿ ಕೊಟ್ಟಿದ್ದೆ ದೊಡ್ಡದಾಗ್ಯದ. ಯಾಕೋ ಮಂಜಪ್ಪ, ಏನಾಯ್ತು? ಯಾಕೆ ಹುಡುಗಿ ಮೇಲೆ ಅಷ್ಟು ಚೀರಾಡತ್ತಿದಿ? ನೋಡ್ ಶಾಂತಕ್ಕ, ಇವ್ರ ಕಾಲ ಸಾಕಾಗ್ಬಿಟ್ಟದ. ಇವ್ರ ದಿನ ಬೈತಾರ, ಕೆಲಸಕ್ಕೆ ಬರಲಾರ್ದೋಳು, ಕೆಲಸ ಮಾಡಲ್ಲ, ಹಂಗೆ ಬಿತ್ಕೊಂಡಿರ್ತಾಳ ಅಂತ. 2 ದಿನ ಆಯ್ತು ಶಾಂತಕ್ಕ, ಆರಾಮಿಲ್ಲ ಅಂತ ಮಕ್ಕೊಂಡಿನಿ. ಇಷ್ಟೆಲ್ಲ ಅನ್ನಕತ್ತಾರ, ನಿನ್ ತವ್ರ ಮನೆಯಿಂದ ವರದಕ್ಷಿಣೆ ತಂದಿಲ್ಲ, ನಿನ್ ತಂದೆ ತಾಯಿ ಸರಿಯಿಲ್ಲ ಅಂತ ಅನ್ನಕತ್ತಾರ. ಏನ ಮಂಜಪ್ಪ, ಹುಡುಗಿ ನಿನ್ನ ನಂಬಿಕೆ ಬಂದದ, ಏನ ಆರಾಮಿಲ್ಲ ಅಂತ ಮಕ್ಕೊಂಡಾಳ, ಅಷ್ಟಕ್ಕೆ ಇಷ್ಟು ಒದ್ರಾಕತ್ತಿದ್ದೇನ? ಶಾಂತಕ್ಕ, ನಾವು ಗಂಡ ಹೆಣ್ತಿದೀವಿ. ನನ್ನ ಹೆಣ್ತಿ ನಾ ಏನಾದ್ರು ಮಾಡ್ತೀನಿ. ನೀ ಯಾಕೆ ಬರ್ತ ನಡ್ಬಾರ್ದು ಕೇಳಕ್ಕ? ನಿನಗೇನು ಮನಿತನ ಬಂದಿದ್ದೇನು? ಬಾ ಶಾಂತಕ್ಕ, ನಾವು ಇಬ್ಬರು ಜಗಳ ಆಡಕತ್ತೀವಿ, ಮಧ್ಯ ಬಂದು ಕೇಳ ಅಂತೇಳಿ. ಏನೋ ಮಂಜ, ಗಂಡ ಹೆಂಡತಿ ಅದ, ನೀವು ಮನೆ ಜಗಳ ಆಡ್ಬೇಕು, ಬೀದಿಗೆ ಬಂದು ಜಗಳ ಆಡತ್ತೀರಿ, ಅದಕ್ಕೆ ಕೇಳತ್ತೀನಿ ನಾನು. ಏನು ಶಾಂತಕ್ಕ, ಏನು ಮಾತಾಡ್ಕತ್ತಿದಿ? ನಿನ್ನ ಅಕ್ಕದ ಅಂತಿದಿ, ಬೀದಿಯ ನಿಂದದ ನಿಮ್ಮ ಅಪ್ಪಂದದ? ಯಾಕೋ ಮಂಜ, ಮೈಯಕ್ ತಿಂಡಿಗಿನಿ ಹೆಚ್ಚಾಗಿದ್ದೇನ? ಬಾಯಿಗೆ ಬಂದಾಗ ಮಾತಾಡ್ತಲ್ಲ. ನಾನೇ ನಿನ್ನ ಹೆಂಡತಿ ಅನ್ಕೊಂಡಿದ್ದೇನ? ನನ್ನ ಹೆಂಡತಿ ಇದ್ದಿದ್ದೀನ. ನನ್ನ ತಮ್ಮ ಸಿಟಾಗ ದೊಡ್ಡ ರೌಡಿ ಅದಾನ. ನೀ ಹೆಚ್ಚು ಕಮ್ಮಿ ಮಾತಾಡ್ರಿ ಅಂದ್ರೆ ಕರ್ಸಿ ಒದಿಸ್ತೀನಿ ನೋಡಿ ನಿನ್ನ. ಇರ್ಲಿ ಬಿಡಿ ಶಾಂತಕ್ಕ, ಹೊಡೆದ್ರೇನ್ ಬೈದ್ರೇನ್ ಅವ್ರು ನನ್ನ ಗಂಡನೇ ಇದಾರ. ಇದೊಂದ್ಸತಿ ಬಿಟ್ಬಿಡ್ರಿ. ನೋಡು ಮಂಜಪ್ಪ, ಹುಡುಗಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಅದ. ಸಿಟಿಂದ ಕರ್ಸಿ ಓಡಿಸ್ನಂದ್ರ ಬೇಡ ಶಾಂತಕ್ಕ, ಅವ್ರಿಗೆ ಹೊಡೆದ್ರೆ ನನಗೆ ಹೊಡೆದ್ರೇನು ಒಂದೇ ಅಂತಾಳ. ನೀ ನೋಡಿದ್ರೆ ದಿನ ಬೈತಿರ್ತಿದ್ದ ಹುಡುಗಿಗೆ. ಇನ್ನೇನು ಹುಡುಗಿಗೆ ಬೈಯೋದಾಗ್ಲಿ ಒಳ್ಳೇದಾಗ್ಲಿ ಮಾಡಿದೆ ಅಂದ್ರೆ ನೋಡು ಮತ್ತೆ ನಿನ್ನ. ಆಯ್ತು ಶಾಂತಕ್ಕ, ನೀವು ಹೇಳ್ದಂಗೆ ಕೇಳ್ತೀನಿ. ಇನ್ನೊಮ್ಮ ಹುಡುಗಿಗೆ ಬೈಯೋದು ಹೊಡೆಯೋದು ಮಾಡಲ್ಲ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.